ಸೇರಬೇಕು ಅಂತ ಓಡು 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 ಓಡುವಾಗ ಒಂದು ಬೆಟ್ಟ ಬಂದರೆ ಸೀಳ್ಕೊಂಡಾದರೂ ಹೋಗುತ್ತೆ, ಇಲ್ಲ ಸುತ್ತಕೊಂಡಾದರೂ ಹೋಗುತ್ತೆ. ಆಮೇಲೆ ಒಂದು ಜಲಪಾತ ಬಂತು ಅನ್ನಿ, ತಗ್ಗು ಬಂತು ಅನ್ನಿ, ಜಲಪಾತವಾಗಿ ಧುಮುಕುತ್ತೆ ಹೋಗುತ್ತೆ. ಅಂತೂ ಒಟ್ಟು ನದಿ ಗುರಿ ಕಡೆಗೆ ಓಡ್ತಾ ಇರುತ್ತೆ, ಸಮುದ್ರದ ಕಡೆಗೆ ಓಡ್ತಾ ಇರುತ್ತೆ. ನದಿ ಸಮುದ್ರದ ಕಡೆಗೆ ಯಾಕೆ ಓಡುತ್ತೆ ಅಂದರೆ ನದಿಯ ಮೂಲ ಸಮುದ್ರ. ನದಿಯ ಮೂಲ ಸಮುದ್ರ. ಹೇಗ್ರಿ ಅಂದರೆ ಸಮುದ್ರದ ನೀರು ಉಗಿಯಾಗಿ ಆವಿಯಾಗಿ ಮೇಲೋಗುತ್ತೆ, ಮೇಲೋಗಿ ತಂಪಾಗಿ ಹನಿಯಾಗಿ ಮಾರ್ಪಾಟಾಗುತ್ತೆ. ಒಂದು ಹನಿ ಇನ್ನೊಂದು ಹನಿ ಜೊತೆ ಸೇರುತ್ತೆ, ಅದು ಮತ್ತೊಂದು ಹನಿ ಜೊತೆ ಸೇರುತ್ತೆ, ಜೊತೆಗೆ ಏನಾಗುತ್ತೆ ಒಂದು ಸಣ್ಣ ಝರಿಯಾಗಿ ಹರಿಯೋಕ್ಕೆ ಶುರುವಾಗುತ್ತೆ. ಅನೇಕ ಝರಿಗಳು ಸೇರಿ ಒಂದು ಹಳ್ಳವಾಗ್ತವೆ, ಅನೇಕ ಹಳ್ಳಗಳು ಸೇರಿ ಒಂದು ನದಿಯಾಗುತ್ತೆ. ಈ ನದಿ ಬೃಹತ್ ರೂಪವನ್ನು ಪಡ್ಕೊಂಡು ತನ್ನ ಮೂಲ ನೆಲೆಯಾದಂಥ ಸಮುದ್ರದ ಕಡೆಗೆ ಹರಿಯಲಿಕ್ಕೆ ಹೋಗ್ತಾ ಇದೆ. ಅದೇ ರೀತಿ ಬಿಂದು ರೂಪದಲ್ಲಿರುವಂಥ ಆತ್ಮತತ್ವ ಏನಿದೆಯಲ್ಲ, ಇದು ಆ ಪರಮಾತ್ಮ ಅನ್ನುವಂಥ ಮೂಲ ಚೈತನ್ಯ ಇದೆಯಲ್ಲ, ಆ ಚೈತನ್ಯದ ಕಡೆಗೆ ಹೋಗಬೇಕು ಅಂತ ಹೇಳಿ ಅದು ಧಾವಿಸ್ತಾ ಇರುತ್ತೆ ಅನ್ನುವಂಥ ಮಾತನ್ನು ನೋಡ್ತೀವಿ. ಅದಕ್ಕಾಗಿ ಸೆಳೆತ, ಪ್ರತಿಯೊಬ್ಬ ಆತ್ಮನಿಗೂ ಆ ಸೆಳೆತ ಉಂಟು. ಕೆಲವ್ರು ಕೇಳ್ಬೋದು, ಏನ್ರಿ ನಮಗಂತೂ ಕೇಳಿಸಲ್ಲ ನೋಡ್ರಿ ಅಂತ. ಹೌದು, ನಿಮಗೆ ಯಾಕೆ ಕೇಳಿಸಲ್ಲ ಗೊತ್ತೇನೋ? ಈಗ ಒಂದು ಫ್ಯಾಕ್ಟ್ರಿ ಇರುತ್ತೆ, ಆ ಫ್ಯಾಕ್ಟ್ರಿಯಲ್ಲಿ ಮಿಷಿನ್ಗಳು ಗರ 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 ಓಡ್ತಾ ಇರ್ತವೆ. ಆವಾಗ ನೀವು ಮಾತಾಡಿದ್ದು ಕೇಳೋದೇ ಇಲ್ಲ. ನೀವು ಮಾತಾಡಿದ್ದು ಕೇಳಬೇಕು ಅಂತ ಅನಿಸಿದೆ ಆ ಫ್ಯಾಕ್ಟ್ರಿ, ಆ ಮಿಷನ್ಗಳು ಓಡೋದು ನಿಲ್ಲಬೇಕು. ಹಾಗೆ ಇಂದ್ರಿಯಗಳು ಅನ್ನುವಂಥ ಯಂತ್ರಗಳು ಯಾವಾಗಲೂ ಓಡ್ತಾ ಇರ್ತವೆ. ನಿಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, ಈ ಇಂದ್ರಿಯಗಳು ಸದಾಕಾಲ ಓಡ್ತಾ ಇದ್ದಾಗ ಇನ್ನು ಅಂತರಾತ್ಮನ ವಾಣಿ ಹೆಂಗೆ ಕೇಳಕ್ಕೆ ಸಾಧ್ಯ? ಅಂತರಾತ್ಮನ ವಾಣಿ ಕೇಳಬೇಕಾದ್ರೆ ಈ ಇಂದ್ರಿಯಗಳು ಅನ್ನುವಂಥ ಇವು ಯಂತ್ರಗಳು ನಿಲ್ಲಬೇಕು. ಅವು ನಿಂತಾಗ ನಿಮ್ಮ ಅಂತರಾತ್ಮ ಮಾತಾಡೋಕ್ಕೆ ಶುರುವಾಗ್ತದೆ. ನಿಮ್ಗೇನು ಬೇಕೋ ಆ ಅಡ್ವೈಸನ್ನು ಅದು ಕೊಡುತ್ತೆ, ನಿಮ್ಗೇನು ಬೇಕೋ ಆ ಮಾರ್ಗದರ್ಶನವನ್ನು ಮಾಡುತ್ತೆ. ಆಗ ಆ ಅಂತರಾತ್ಮಕ್ಕೊಂದು ಹಂಬಲ ಇರುತ್ತೆ, ಏನೋ ತನ್ನ ಮೂಲ ನೆಲೆಯನ್ನು ತಾನು ಸೇರಬೇಕು ಅನ್ನುವ ಹಂಬಲ. ಆ ಹಂಬಲ ಏನು ಅನ್ನೋದು ಅವಾಗ ಮಾತ್ರ ಗೊತ್ತಾಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ನೋಡ್ತೀವಿ ಗುರು ಬಸವಣ್ಣನವರು ಈ ರೀತಿಯಾಗಿ ಒಂದು ಉತ್ಕಟವಾದ ಹಂಬಲದಿಂದ ಇಲ್ಲಿ ಒಂದು ಸಂಗಮೇಶ್ವರನ ಮುಂದೆ ಕೂತ್ಕೊಂಡಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಸಂಗಮೇಶ್ವರನಿಗೆ ತುಂಬ ಸಂತೋಷವಾಗ್ತಾ ಇದೆಯಂತೆ. ಹರಿಹರ ಮಹಾಕವಿ ಹೇಳ್ತಾನೆ, ಅಂಜದಿರ್ ಅಂಜದಿರ್ ಮಗನೇ ಭವದ ಮಾಲೆಯ ಹೊದ್ದಲಿಯದೆ ಸಲಹಿದ ಪೆಂ ನೆಲಂ ಮೆಚ್ಚಿ ಮೆರೆದ ಪೆಂ. ಅಂಜದಿರ್ ಅಂಜದಿರ್ ಮಗನೇ, ಏನು ಹೆದರ್ಕೋಬೇಡ ಮಗು, ಭವದ ಮಾಲೆಯ ಹೊದ್ದಲಿಯದೆ ಸಲಹಿದ ಪೆಂ, ಭವಸಾಗರಕ್ಕೆ ಬೀಳದಂತೆ ನಿನ್ನನ್ನು ನಾ ಕಾಪಾಡ್ತೀನಿ. ನೆಲಂ ಮೆಚ್ಚಿ ಮೆರೆದ ಪೆಂ, ಇಡೀ ಭೂಮಿಯೇ ನಿನ್ನ ನೋಡಿ ಸಂತೋಷ ಪಡುವ ರೀತಿಯಲ್ಲಿ ನಿನ್ನನ್ನು ನಾನು ವೈಭವಿಸ್ತಾ ಇದ್ದೀನಿ ಎಂದು ಬೆಸಸಿ ನಿಜಲಿಂಗಕ್ಕೆ ವಿಜಯಂ ಗೈಯುವುದು, ಶಿವನ ದಯೆಗೆ ಚಿತ್ತವಂಕುರಿಸಿ ಬುದ್ಧಿ ಪಲ್ಲವಿಸಿ ಮನಂ ಮುಗುಳೊತ್ತಿ ಕುಳಿರ್ದ ಬಸವರಾಜಂ ಸಂಗಮೇಶ್ವರ ದೇವರ ಪಾದಮೂಲ ಪರಿಗ್ರಹವೆನಿಸಿ ಬಳಿಗೊತ್ತಾಗಿ ಬಂದ ಸ್ಥಾನಪತಿಯಪ್ಪ ಈಶಾನ್ಯ ಗುರುಗಳು ಕಂಡು ಈತಂ ಕಾರಣಿಕನಾಗಲೇ ಬೇಳ್ಕುಂ ಎಂದು ಹತ್ತೆ ಸಾರ್ದು. ಆಗ ಸಂಗಮೇಶ್ವರ ಏನು ಮಾಡಿದಂತೆ, ಹೋಗಿ ಕುಲಪತಿಗಳಾದಂಥ ಜಾತವೇದ ಮುನಿಗಳಿದ್ರಲ್ಲ ಅವರಿಗೆ ಪ್ರೇರಣೆಯನ್ನು ಕೊಟ್ಟ. ಅಂದರೆ ಬಹುಶಃ ದೇವಸ್ಥಾನದ ಹತ್ತಿರದಲ್ಲಿಯೇ ಗುರುಕುಲ ಇತ್ತು, ಪೂಜ್ಯ ಗುರುಗಳು ವಾಸ ಮಾಡ್ತಾ ಇದ್ರು. ಬಾಲಕ ಬಸವರಸ ಹೃದಯ ತುಂಬಿ ಹಾಡ್ತಾ ಇದ್ದಾನೆ, ಅಕಟಕಟ ಶಿವನಿಗಿಂತೂ ಕೃಪೆ ಇಲ್ಲ. ಈ ಎಲ್ಲ ವಚನಗಳನ್ನು ಹಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಮಧುರ ಧ್ವನಿಯನ್ನು ಗುರುಗಳು ಕೇಳಿಸ್ಕೊತಾ ಇದ್ದಾರೆ. ಯಾರು ಇರಬೇಕು, ಇಷ್ಟು ಮಧುರವಾಗಿ ಹಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವರು ಬರ್ತಾ ಇದ್ದಾರೆ. ಅದನ್ನು ಹರಿಹರ ಕವಿ ಹೇಳ್ತಾ ಇದ್ದಾನೆ, ಶಿವನೇ ಹೋಗಿ ಅವರಿಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾನೆ. ಕೊಟ್ಟಾಗ ಆ ಈಶಾನ್ಯ ಗುರುಗಳು ಅಂತ ಕರೀತಾರೆ ಅವರಿಗೆ, ಜಾತವೇದ ಮುನಿಗಳು, ಅವರಲ್ಲಿಗೆ ಬರ್ತಾ ಇದ್ದಾರೆ. ಬಂದು ಆವಾಗ ಹೇಳ್ತಾ ಇದ್ದಾರೆ, ಎಲೆ ಭಕ್ತ ನೀನು ಎಲ್ಲಿಗಂ ಹೋಗಬೇಡ, ಆವುದಂ ಚಿಂತೆ ಬೇಡ, ಸಂಗಮೇಶ್ವರಂಗೆ ಹೊಸ ಪುಷ್ಪಮಂ ತಿಳಿಯ ಅಗ್ಗವಣಿಯಂ ತಂದು ಓಜಯಿಂ ಪೂಜೆಗೈದು ಪ್ರಸಾದಕಾಯನಾಗಿ ಸುಖದೊಳ್ ಇಪ್ಪುದು. ಗುರುಗಳು ಹೇಳ್ತಾ ಇದ್ದಾರೆ, ಎಲೆ ಭಕ್ತ ನೀನು ಎಲ್ಲಿಗೂ ಹೋಗಬೇಡ ಮಗು, ನೀನು ಎಲ್ಲಿಗೂ ಹೋಗಬೇಡ, ಯಾವುದಕ್ಕೂ ಚಿಂತೆ ಬೇಡ,
ಸಂಗಮೇಶ್ವರನಿಗೆ ಹೊಸ ಪುಷ್ಪಗಳನ್ನು, ಅದೇ ಆಗ ಅರಳಿರುವಂಥ ಹೂಗಳನ್ನು ತೆಗೆದುಕೊಂಡು ಬಾ, ತಿಳಿಯ ನೀರನ್ನು ತೆಗೆದುಕೊಂಡು ಬಾ, ತಂದು ಓಜೆಯಂ ಪೂಜೆಗೈದು ನೀನು ನಿಷ್ಠೆಯಿಂದ ಪೂಜೆಯನ್ನು ಮಾಡಿ ಮಠದಲ್ಲಿ ಸಿಕ್ಕುವಂಥ ಪ್ರಸಾದವನ್ನು ಸ್ವೀಕಾರ ಮಾಡಿ ವಿದ್ಯಾಭ್ಯಾಸವನ್ನು ಮಾಡು ಅಂತ ತಿಳಿದುಕೊಂಡು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಎನ್ನಲ್ಲ ಮಾತಂ ಕೈಕೊಂಡು ಸಂಗನ ಬಸವಂ ಬಸವಿದೇವಂ ಕಪ್ಪಡಿ ಸಂಗಮದೊಳು ಕೂಡಲ ಸಂಗಮೇಶ್ವರ ಶ್ರೀಪಾದ ಕಮಲ ಮಕರಂದ ಮಧುಕರಾಯಮಾನನಾಗಿರ್ದೊಂ. ಅಂದರೆ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಸಂಗಮೇಶ್ವರನ ಅರ್ಚಕರಾಗಿ ಬಸವಣ್ಣನವರು ಇಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ಬಂದಿದ್ದಾರೆ, ಬಂದು ಸಾಧನೆಯನ್ನು ಮಾಡಲಿಕ್ಕೆ ಶುರು ಮಾಡಲಿಕ್ಕೆ ಮೊದಲು ಒಂದು ಕಡೆ ವಿದ್ಯಾಭ್ಯಾಸ, ಇನ್ನೊಂದು ಕಡೆ ಸಾಧನೆ, ಜೊತೆಗೆ ಸಂಗಮೇಶ್ವರನ ಪೂಜೆಯನ್ನು ಅತ್ಯಂತ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಜಗತ್ತಿನಲ್ಲಿ ಪೂಜೆಯನ್ನು ಒಂದು ವ್ಯವಹಾರ ಅಂಥೇಳಿ ಒಂದು ಲಾಭದಾಯಕ ವ್ಯವಹಾರವಾಗಿ ಮಾಡುವಂಥವ್ರು ಉಂಟು. ಅದರಲ್ಲಿ ದೇವಾಲಯಗಳಲ್ಲಂತೂ ಭಕ್ತಿಗಿಂತ ಹೆಚ್ಚಾಗಿ ದೇವಸ್ಥಾನದ ಪೂಜೆ ವ್ಯವಹಾರವಾಗೋಗಿರುತ್ತೆ. ಆದರೆ ಭಕ್ತಿಗಾಗಿ ಪೂಜೆ ಮಾಡಬೇಕು, ಅದು ಭಾಳ ಶ್ರೇಷ್ಠವಾದಂಥ ಪೂಜೆ. ಅದಕ್ಕಾಗಿ ನೀನು ಅಂಥ ಪೂಜೆಯನ್ನು ಮಾಡು ಅಂತ ಹೇಳಿ ಭಾಳ ನಿಷ್ಠೆಯಿಂದ ಪೂಜೆಯನ್ನು ಮಾಡಲಿಕ್ಕೋಸ್ಕರ ಬಸವಣ್ಣವ್ರಿಗೆ ಹೇಳ್ತಾ ಇದ್ದಾರೆ. ಬಾಲಕ ಬಸವರಸ ಅತ್ಯಂತ ನಿಷ್ಠೆಯಿಂದ ಸುಪ್ರಭಾತ ಸಮಯದಲ್ಲಿ ಎದ್ದು ಮಡಿಯನ್ನು ಉಟ್ಟು, ಏನ್ರಿ ಅಳಿಯರಗದ ಅನ್ನದ ನುಲುಗದ ಏನು ಹೂವು ಇನ್ನೂ ದುಂಬಿ ಗಿಂಬಿ ಮುಟ್ಟಕ್ಕೆ ಮೊದಲನೇ ಹರಡಿರುವ ಹೂಗಳನ್ನು ಕಿತ್ತುಕೊಂಡು ಬಂದು ಸೂರ್ಯನ ಕಿರಣಗಳು ಮುಟ್ಟಕ್ಕೆ ಮೊದಲನೇ ಸೂರ್ಯನ ಕಿರಣಗಳು ಕೂಡ ಎಂಜಲು ಮಾಡಬಾರ್ದು, ಆ ರೀತಿಯಾಗಿ ಹೂಗಳನ್ನು ಆಯ್ದುಕೊಂಡು ಬಂದು ತಿಳಿಯ ನೀರನ್ನು ತಂದು ಸಂಗಮೇಶ್ವರನ ಪೂಜೆಯನ್ನು ಮಾಡಿಕೊಳ್ತಾ ಸಾಧನೆಯನ್ನು ಮಾಡ್ತಾರೆ ಬಸವಣ್ಣವರು. 12 ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ ಅರ್ಚಕರಾಗಿ ಇದ್ದು ನಂತರ ವಿಶೇಷವಾದ ದಿವ್ಯಾನುಭವವನ್ನು ಪಡಿತಾರೆ. ಅದನ್ನು ಹೇಗೆ ಪಡಿತಾರೆ ಅನ್ನೋದನ್ನು ಮತ್ತೊಂದು ಪ್ರವಚನದಲ್ಲಿ ನೋಡೋಣ ಅಂತ ಹೇಳಿ ಇದಕ್ಕೆ ಸಮಾರೋಪವನ್ನು ಮಾಡ್ತಾ ಇದ್ದೀನಿ. ಜೈ ಗುರು ಬಸವೇಶ, ಹರ ಹರ ಮಹಾದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾರಿಯೊಬ್ಬಳು ಬಂದು ಭಾರಿಯಬ್ಬರ ಹೊತ್ತು ಆರೂಢ ಭಿಕ್ಷೆ ಬೇಡ್ಯಾಳು ಸುವಿ ನಮ್ಮ ವೀರ ಬಸವಣ್ಣ ಬರುವಾಗ ಸುವಿ. ಇದು 12ನೇ ಶತಮಾನದ ಒಂದು ಕಾಲಜ್ಞಾನ ವಚನ. ಈ ಕಾಲಜ್ಞಾನಕ್ಕೆ ಸರಿಯಾಗಿ ಆ ಕಾಲಜ್ಞಾನವನ್ನು ಸಾಕಾರಗೊಳಿಸೋದಕ್ಕಾಗೇನೋ ಎಂಬಂತೆ ಅವತರಿಸಿ ಬಂದಿರತಕ್ಕಂಥವರು ಚಿನ್ಮೂಲಾದ್ರಿಯ ಚಿತ್ಕಳೆಯಾಗಿರುವ ಪರಮ ಪೂಜ್ಯ ಶ್ರೀಮನ್ನಿರಂಜನ ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು 1946ರಲ್ಲಿ ಚಿನ್ಮೂಲಾದ್ರಿಯ ಚಿತ್ಕಳೆಯಾಗಿ ಚಿತ್ರದುರ್ಗದಲ್ಲಿ ಡಾಕ್ಟರ್ ಬಸಪ್ಪ ಮತ್ತು ಶರಣೆ ಗಂಗಮ್ಮನವರ ಚಿದ್ಗರ್ಭದಲ್ಲಿ ಜನಿಸಿರ್ತಕ್ಕಂತಹ ರತ್ನ, ಅಮೂಲ್ಯವಾದಂತಹ ರತ್ನ. ಲಿಂಗಾಯತ ಧರ್ಮ, ಲಿಂಗಾಯತ ಸಮಾಜ, ಕನ್ನಡ ನಾಡು, ಭಾರತ ದೇಶ ಎಲ್ಲರಿಗೂ ಕೂಡ ವಿಶ್ವಕ್ಕೆ ಅಮೂಲ್ಯವಾದ ರತ್ನವಾಗಿ ಅವತರಿಸಿರುವಂಥವರು ಪರಮ ಪೂಜ್ಯ ಮಾತಾಜಿಯವರು. ಪ್ರವಚನ ಪಿತಾಮಹರಾದ ಪರಮ ಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರ ಕರಕಮಲ ಸಂಜಾತರಾಗಿ ವಿಶ್ವದ ಪ್ರಪ್ರಥಮ ಮಹಿಳಾ ಜಗದ್ಗುರು ಎಂಬ ಖ್ಯಾತಿಯನ್ನು ಹೊತ್ತಿರುವ ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಜಗದ್ಗುರುಗಳು, ಅಪೂರ್ವ ವಾಗ್ಮಿಗಳು, ಉತ್ತುಂಗ ಸಾಹಿತಿಗಳು, ಕ್ರಾಂತಿಕಾರಿ ಧರ್ಮ ಪ್ರಸಾರಕರು ಆಗಿರುವ ಧರ್ಮ ಕ್ರಾಂತಿಯ ಧೀರ ಯೋಗಿಣಿಯಂದೇ ಪ್ರಖ್ಯಾತರಾಗಿರುವ ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರು ಲಕ್ಷಾಂತರ ಭಕ್ತರಿಂದ ಮಾತಾಜಿ ಎಂಬ ಅಭಿಧಾನವನ್ನೇ ಹೊತ್ತು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು, ಗೋವಾ, ಕೇರಳ, ದೆಹಲಿ ಮತ್ತು ಭಾರತದ ಇತರ ರಾಜ್ಯಗಳಿಂದ ಮತ್ತು ದೇಶ ವಿದೇಶಗಳಲ್ಲಿ ಪ್ರಸಿದ್ಧರಾಗಿರುವ ಪರಮ ಪೂಜ್ಯ ಮಾತಾಜಿಯವರು ತಮ್ಮ ಅಮೋಘವಾಣಿಯಿಂದ ಬಸವ ತತ್ವವನ್ನು, ಭಾರತೀಯ ಸಂಸ್ಕೃತಿಯ ಹಿರಿಮೆಯನ್ನು, ಶರಣ ಸಂಸ್ಕೃತಿಯ ಪರಂಪರೆಯ ಒಂದು ವೈಶಿಷ್ಟ್ಯವನ್ನು ದೇಶ ವಿದೇಶಗಳಲ್ಲಿ ಯಶಸ್ವಿಯಾಗಿ ಬಿತ್ತರಿಸುತ್ತಿರುವಂತಹ ಪರಮ ಪೂಜ್ಯ ಮಾತಾಜಿಯವರು ಭಕ್ತಿ, ಜ್ಞಾನ, ವಿರಕ್ತಿಗಳ ದಿವ್ಯ ಸಂಗಮವಾಗಿದ್ದಾರೆ. ಪರಮ ಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಲಿಂಗೈಕ್ಯರಾದ ನಂತರ 1995ರಲ್ಲಿ ಜೂನ್ 30ರಂದು ಪರಮ ಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಕ್ರಿಯಾ ವಿಶ್ರಾಂತಿಯನ್ನು ತೆಗೆದುಕೊಂಡರು, ಲಿಂಗೈಕ್ಯರಾದರು. 1996 ಜನವರಿ 13ರಂದು ಪರಮ ಪೂಜ್ಯ ಮಾತಾಜಿಯವರು ಕೂಡಲ ಸಂಗಮದ ಪರಮೋಚ್ಛ
ಪೀಠಾಧೀಶರು, ಬಸವ ಧರ್ಮದ ಪರಮೋಚ್ಚ ಪೀಠಾಧೀಶರಾಗಿ ಪೀಠಾರೋಹಣವನ್ನು ಮಾಡಿದರು. ಪರಮ ಪೂಜ್ಯ ಮಾತಾಜಿಯವರು ವಿಶ್ವ ಕಲ್ಯಾಣ ಮಿಷನ್ ವತಿಯಿಂದ ಸುವಿಧಾನ ಸುಗ್ರಂಥ ಮಾಲೆಯ ವತಿಯಿಂದ ಇಲ್ಲಿಯವರೆಗೆ 120 ಗ್ರಂಥಗಳನ್ನು ಉದ್ಗ್ರಂಥಗಳನ್ನು ಪ್ರಕಟಿಸುವುದರ ಮೂಲಕ 100 ಪುಸ್ತಕಗಳನ್ನು ಸ್ವತಃ ತಾವೇ ಬರೆಯುವುದರ ಮೂಲಕ ಜಗತ್ ಪ್ರಸಿದ್ಧರಾಗಿದ್ದಾರೆ. ಪರಮ ಪೂಜ್ಯ ಮಾತಾಜಿಯವರು ಬರೆದಿರತಕ್ಕಂತಹ ಶ್ರೇಷ್ಠ ಕೃತಿಗಳಲ್ಲಿ ಒಂದಾದ ಜಗನ್ಮಾತೆ ಅಕ್ಕ ಮಹಾದೇವಿಯವರ ಜೀವನ ಕುರಿತಾದಂತಹ ತರಂಗಿಣಿ ಮತ್ತು ಸಾಮಾಜಿಕ ಕಾದಂಬರಿ ಹೆಪ್ಪಿಟ್ಟ ಹಾಲು ಮತ್ತು ಬಸವ ತತ್ವ ದರ್ಶನ ಪುಸ್ತಕಗಳು, ಬಸವ ಧರ್ಮದ ಸಂಸ್ಕಾರಗಳು, ಬಸವ ದರ್ಶನ ಮತ್ತು ಬಸವ ವಚನ ದೀಪ್ತಿ ಇಂತಹ 100 ಗ್ರಂಥಗಳನ್ನು ಬರೆದಿರುವಂತಹ ಪರಮ ಪೂಜ್ಯ ಮಾತಾಜಿಯವರು ಉತ್ತುಂಗ ಸಾಹಿತಿಗಳು. ಅಷ್ಟೇ ಅಲ್ಲ, ಅಮೋಘವಾಣಿಯಿಂದ ತಮ್ಮ ಪ್ರವಚನಗಳನ್ನು ಸಿಡಿಗಳ ಮೂಲಕ, DVD ಮೂಲಕ, ಕೆಸೆಟ್ಗಳ ಮೂಲಕ ಪ್ರಚಾರ ಮಾಡ್ತಾ ಇರುವಂತಹ ಪರಮ ಪೂಜ್ಯ ಮಾತಾಜಿಯವರು ಕ್ರಾಂತಿಯೋಗಿ ಬಸವಣ್ಣ ಅನ್ನುವಂತಹ ಚಲನಚಿತ್ರವನ್ನು ನಿರ್ಮಾಣ ಮಾಡುವುದರ ಮೂಲಕ ಈ ಒಂದು ಸಮಾಜಕ್ಕೆ ಗುರು ಬಸವಣ್ಣನವರ ಪರಿಚಯವನ್ನು ಮಾಡಿಕೊಟ್ಟಂತಹ ಮಹಾನ್ ಚೇತನ ಪರಮ ಪೂಜ್ಯ ಮಾತಾಜಿಯವರು. ಪೂಜ್ಯ ಮಾತಾಜಿಯವರ ಮೊದಲ ಕಾದಂಬರಿ ಹೆಪ್ಪಿಟ್ಟ ಹಾಲು. ಈ ಹೆಪ್ಪಿಟ್ಟ ಹಾಲು ಕಾದಂಬರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಬಂದಿದೆ. ಆಮೇಲೆ ಅಕ್ಕ ಮಹಾದೇವಿಯವರ ಜೀವನವನ್ನು ಕುರಿತಾದ ತರಂಗಿಣಿ ಪೂಜ್ಯ ಮಾತಾಜಿಯವರ ಸಿದ್ಧಹಸ್ತದಲ್ಲಿ ರೂಪುಗೊಂಡಂತಹ 2ನೆಯ ಕಾದಂಬರಿ. ಈ ಅನೇಕ ಗ್ರಂಥಗಳನ್ನು, ಹಿಂದೂ ಯಾರು, ಲಿಂಗಾಯತ ಧರ್ಮದ ಕೈಪಿಡಿ, ಇಂತಹ ಒಂದು ಗ್ರಂಥಗಳನ್ನು, ಶ್ರೇಷ್ಠವಾದಂಥ ಕೃತಿಗಳನ್ನು ಪರಮ ಪೂಜ್ಯ ಮಾತಾಜಿಯವರು ರಚಿಸಿದ್ದಾರೆ. ಅವರ ಹಸ್ತದಲ್ಲಿ ಇಂಥ ಅನೇಕ ಗ್ರಂಥಗಳು ಮತ್ತು ಧರ್ಮ ಪ್ರಚಾರವನ್ನು ಮಾಡೋದಕ್ಕೆ ಯಾವ ಯಾವ ಸಾಧನಗಳನ್ನು ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಎಲ್ಲರೂ ಕೂಡ ಇವತ್ತು ಪೂಜ್ಯ ಮಾತಾಜಿಯವರಿಂದಲೇ ಕಲಿಬೇಕಾದಂಥದ್ದು. ಒಂದು ಉಂಗುರದಿಂದ ಹಿಡ್ಕೊಂಡು ಚಲನಚಿತ್ರದವರೆಗೆ, ಕ್ಯಾಸೆಟ್ನಿಂದ ಹಿಡ್ಕೊಂಡು DVDಗಳವರೆಗೆ ಪ್ರತಿಯೊಂದು ಸಾಧನಗಳನ್ನು ಬಳಸಿಕೊಂಡು ಬಸವ ಧರ್ಮವನ್ನು ದೇಶ ವಿದೇಶಗಳಲ್ಲಿ ಪರಮ ಪೂಜ್ಯ ಮಾತಾಜಿಯವರು ಬಿತ್ತರಿಸ್ತಾ ಇದ್ದಾರೆ. ಮತ್ತು ಸಂಘಟನಾತ್ಮಕವಾಗಿ ಎಲ್ಲ ಕಡೆಯಲ್ಲೂ ಕೂಡ ರಾಷ್ಟ್ರೀಯ ಬಸವದಳಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇವತ್ತು ಸಾವಿರಾರು ಶಾಖೆಗಳು, ಲಕ್ಷಾಂತರ ಜನ ಕಾರ್ಯಕರ್ತರು ಪರಮ ಪೂಜ್ಯ ಮಾತಾಜಿಯವರ ಮಾರ್ಗದರ್ಶನದಲ್ಲಿ ಬಸವ ತತ್ವದ ಪ್ರಚಾರಕ್ಕಾಗಿ, ಲಿಂಗಾಯತ ಧರ್ಮದ ಪ್ರಚಾರಕ್ಕಾಗಿ ಕ್ರಿಯಾಮೂರ್ತಿಗಳಾಗಿ ಮತ್ತು ಬಸವ ಭಕ್ತರಾಗಿ, ಜಂಗಮ ಮೂರ್ತಿಗಳಾಗಿ ಇವತ್ತು ನಾಡಿನಾದ್ಯಂತ ಎಲ್ಲ ಕಡೆಯಲ್ಲೂ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಕೂಡಲ ಸಂಗಮವನ್ನು ಲಿಂಗಾಯತ ಧರ್ಮದ ಧರ್ಮಕ್ಷೇತ್ರ, ಪವಿತ್ರವಾದಂಥ ಕ್ಷೇತ್ರ, ಮುಸಲ್ಮಾನರಿಗೆ ಹೇಗೆ ಮೆಕ್ಕಾ ಮತ್ತು ಮದಿನಾ ಪವಿತ್ರ ಕ್ಷೇತ್ರಗಳು, ಆ ರೀತಿಯಲ್ಲಿ ಲಿಂಗಾಯತ ಧರ್ಮದ ಅನುಯಾಯಿಗಳಿಗೆ, ಬಸವ ತತ್ವದ ಅನುಯಾಯಿಗಳಿಗೆ ವಿಶ್ವಗುರು ಬಸವಣ್ಣನವರ ವಿದ್ಯಾಭೂಮಿ, ತಪೋಸ್ಥಾನ ಹಾಗೂ ಐಕ್ಯ ಕ್ಷೇತ್ರವಾಗಿರ್ತಕ್ಕಂತಹ ಕೂಡಲ ಸಂಗಮ ಇದು ಪವಿತ್ರವಾದಂಥ ಕ್ಷೇತ್ರ. ವರ್ಷಕ್ಕೆ ಒಮ್ಮೆಯಾದರೂ ನಾವು ಬಸವ ಧರ್ಮದ ಸಂಸ್ಥಾಪನಾ ದಿನ ಜನವರಿ 14ರಂದು ಎಲ್ಲರೂ ಬಸವ ಭಕ್ತರೆಲ್ಲರೂ ಸೇರಿ ಸಮುದಾಯ ಪ್ರಾರ್ಥನೆಯನ್ನು ಮಾಡಬೇಕು, ಸಾಮೂಹಿಕ ಇಷ್ಟಲಿಂಗ ಪೂಜೆಯಲ್ಲಿ ಭಾಗಿಗಳಾಗಬೇಕು, ಗಣಲಿಂಗ ದರ್ಶನವನ್ನು ಮಾಡಬೇಕು ಅನ್ನುವಂತಹ ನಿಯಮವನ್ನು ವಿಧಿಸಿ ಈ ಶರಣ ಮೇಳವನ್ನು ಪ್ರಾರಂಭ ಮಾಡಿದರು. 24 ಶರಣ ಮೇಳಗಳು ಅತ್ಯಂತ ಯಶಸ್ವಿಯಾಗಿ ಜರುಗಿವೆ. ಈಗ ನಾವು 25ನೆಯ ಶರಣ ಮೇಳ ಬೆಳ್ಳಿ ಹಬ್ಬ ಆಚರಣೆಯಲ್ಲಿ ಒಂದು ಸಂಭ್ರಮದಲ್ಲಿದ್ದೇವೆ. ಇಂತಹ ಒಂದು ಬೆಳ್ಳಿ ಹಬ್ಬದ ಶರಣ ಮೇಳಕ್ಕೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಶರಣರು ಕರ್ನಾಟಕ ಮಾತ್ರವಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಮಾತಾಜಿಯವರ 26 DVDಗಳನ್ನು, ಪ್ರವಚನದ DVDಗಳನ್ನು ವಿಶ್ವ ಕಲ್ಯಾಣ ಮಿಷನ್ ವತಿಯಿಂದ ನಿರ್ಮಾಣ ಮಾಡಲಾಗ್ತಾ ಇದೆ. ಇನ್ನು ಹಿಂದೆಯೂ ಕೂಡ ಅನೇಕ CDಗಳನ್ನು ಮತ್ತು ಪ್ರವಚನದ DVDಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಬೃಹತ್ ಸಂಖ್ಯೆಯಲ್ಲಿ ಅಂದರೆ 26 DVDಗಳನ್ನು ಮತ್ತು ನಮ್ಮ ಪ್ರವಚನದ 10 DVDಗಳನ್ನು, 36 DVDಗಳನ್ನು ಏಕಕಾಲಕ್ಕೆ ಈ ಬೆಳ್ಳಿ ಹಬ್ಬದ ಶರಣ ಮೇಳದಲ್ಲಿ ಬಿಡುಗಡೆ ಆಗ್ತಾ ಇರೋದೇ ಈ ಒಂದು ಶರಣ ಮೇಳ ಬೆಳ್ಳಿ ಹಬ್ಬದ ವಿಶೇಷತೆ ಅಂತ ಹೇಳ್ಬೋದು. ನಿರ್ಭೀತ ನಿಲುವು, ತತ್ವನಿಷ್ಠೆ ಮತ್ತು ಸತ್ಯಪ್ರಿಯತೆ, ಸಮಾಜೋದ್ಧಾರದ ಕಳಕಳಿ ಇವುಗಳಿಂದ ವೈಶಿಷ್ಟ್ಯಪೂರ್ಣರಾಗಿರುವ ಪರಮ ಪೂಜ್ಯ ಮಾತಾಜಿಯವರು ತಮ್ಮ ಅಮೋಘವಾಣಿಯಿಂದ ಜನರನ್ನು ಆಕರ್ಷಿಸಿ ಮುದಗೊಳಿಸಿ ಚೇತನಿಸ್ತಕ್ಕಂಥ ಒಂದು ದೈವಿ ಶಕ್ತಿಯನ್ನು ಹೊಂದಿದ್ದಾರೆ. ದೈವಿದತ್ತವಾದಂಥ ಪ್ರತಿಭೆ ಮತ್ತು ಅಸಾಮಾನ್ಯವಾದಂತಹ ಪಾಂಡಿತ್ಯ, ದಿವ್ಯ ಮಧುರವಾಣಿ, ಹಾಡ್ತಕ್ಕಂಥ ಕಂಠ ಮತ್ತು ಪ್ರಶಾಂತ ಚಿತ್ತಗಳ ಸಂಗಮವಾದ ಪರಮ ಪೂಜ್ಯ ಮಾತಾಜಿಯವರು ವಿಶ್ವಧರ್ಮದ ಮಣಿಹವನ್ನು ಹೊತ್ತುಕೊಂಡು ಸ್ವದೇಶ ವಿದೇಶಗಳಲ್ಲಿ ಸಂಚರಿಸಿ ಭಾರತದ ಆಧ್ಯಾತ್ಮಿಕ ಸಂದೇಶವನ್ನು
ಯಶಸ್ವಿಯಾಗಿ ಸಾರ್ತಾ ಇದ್ದಾರೆ. ಪರಮ ಪೂಜ್ಯ ಮಾತಾಜಿಯವರು ಬಸವ ತತ್ವದ ಅನುಯಾಯಿಗಳಿಗೆ ಏನ್ರಿ, ಬಸವ ಮಹಾಮನೆಯ ಕಟ್ಟಿದ್ರಿ ತಾವು, ಬಸವ ಭಕ್ತರಿಗೆಲ್ಲ ದೊರಕೀತು ಠಾವು, ನಾವೆಲ್ಲ ಕೂಡಿ ಜಯಘೋಷ ಮಾಡಿ ನೆಲುವೆ ತಮ್ಮನ್ನು ಹಾಡಿಕೊಂಡಾಡಿ ಎನ್ನುವಂತೆ ಬಸವ ಮಹಾಮನೆಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ಕೂಡಲ ಸಂಗಮವನ್ನು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸೋದಕ್ಕೆ ಮೂಲ ಮತ್ತು ಸಂಕಲ್ಪ ಮತ್ತು ತ್ಯಾಗ ಪರಿಶ್ರಮ ಅದು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮ ಪೂಜ್ಯ ಮಾತಾಜಿಯವರಿಗೆ ಆ ಒಂದು ಕ್ರೆಡಿಟ್ ಆಶ್ರಯ ಸಲ್ಲಬೇಕು. ಇದರಲ್ಲೇನು ಅತಿಶಯೋಕ್ತಿ ಇಲ್ಲ. ಯಾಕೆ ಅಂತಂದರೆ ಪ್ರತಿಯೊಂದು ಧರ್ಮಗಳಿಗೂ ಕೂಡ ಒಂದೊಂದು ಧರ್ಮಕ್ಷೇತ್ರ ಇರ್ತದೆ. ಹಾಗೆ ಬಸವ ಧರ್ಮದ ಅನುಯಾಯಿಗಳಿಗೂ ಕೂಡ ಒಂದು ಧರ್ಮಕ್ಷೇತ್ರ ಬೇಕು ಅಂಥೇಳಿ ಕುಗ್ರಾಮವಾಗಿರ್ತಕ್ಕಂತಹ ಆ ಒಂದು ಕೂಡಲ ಸಂಗಮಕ್ಕೆ ಹೋಗಿ ಧರ್ಮಗುರು ಬಸವಣ್ಣನವರ ಸಮಾಧಿ ಮಾತ್ರ ಇದ್ದಂತಹ ಒಂದು ಸ್ಥಳದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಮೊಟ್ಟ ಮೊದಲಿಗೆ 3 ಎಕರೆ ಜಮೀನು ತೆಗೆದುಕೊಂಡು ಬಸವ ಧರ್ಮಪೀಠ ಟ್ರಸ್ಟ್ ಸ್ಥಾಪನೆ ಮಾಡಿದರು. ಆ ನಂತರದಲ್ಲಿ ಪರಮ ಪೂಜ್ಯ ಮಾತಾಜಿಯವರು 1988ರಲ್ಲಿ ಪ್ರಥಮ ಶರಣ ಮೇಳವನ್ನು ಆರಂಭ ಮಾಡಿದ್ರು. ಒಂದು 50,000 ಜನ ಸೇರ್ಬೋದು. ಯಾಕೆಂದರೆ ಲಿಂಗಾಯತ್ ಸಮಾಜದಲ್ಲಿ ಒಂದು ಕಡೆ ಕೂಡಿ ಗೊತ್ತಿಲ್ಲ, ಜಗಳ ಆಡಿದ್ದು ಗೊತ್ತೇವಿನ ಕೂಡಿ ಗೊತ್ತಿಲ್ಲ ಅನ್ನುವಂಥ ಒಂದು ಮಾತಿತ್ತು. ಆ ಸಂದರ್ಭದಲ್ಲಿ ಧೈರ್ಯವನ್ನು ಮಾಡಿ ಅತ್ಯಂತ ಸಾಹಸದಿಂದ ಪೂಜ್ಯ ಮಾತಾಜಿಯವರು ಶರಣ ಮೇಳವನ್ನು ಪ್ರಾರಂಭ ಮಾಡಿದರು. ಅಂತಹ ಕುಗ್ರಾಮವಾದಂತಹ ಕೂಡಲ ಸಂಗಮಕ್ಕೆ ಭಾರತದ ಎಲ್ಲ ಭಾಗಗಳಿಂದ, ಅಂದರೆ ವಿಶೇಷವಾಗಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಂದ 2.5 ಲಕ್ಷಕ್ಕೂ ಹೆಚ್ಚು ಜನ ಬಸವ ಭಕ್ತರು ಮೊದಲನೇ ಶರಣ ಮೇಳಕ್ಕೆ ಸೇರಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡಿತು. ಹಾಗೆ ಪ್ರಾರಂಭವಾದಂತಹ ಶರಣ ಮೇಳ ಇವತ್ತು 25ನೇ ಶರಣ ಮೇಳ ಬರುವಂಥ ಜನವರಿ 2012ರ 11ರಿಂದ ಜನವರಿ 11ರಿಂದ 15ರವರೆಗೆ ಜರುಗ್ತಾ ಇದೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಮಾತಾಜಿಯವರ ಅಮೋಘವಾಣಿಯಿಂದ ಈ 36 ಅಂದರೆ CD-ಗಳನ್ನು DVD-ಗಳನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು. ಪರಮ ಪೂಜ್ಯ ಮಾತಾಜಿಯವರ ಧ್ವನಿ ಇಂದೆಲ್ಲ ಮುಂದೆಯೂ ಎಂದೆಂದೂ ಕೂಡ ಎಲ್ಲರೂ ಕೇಳಿ ನಲಿಯುವಂತಾಗಲಿ, ಆನಂದಿಸುವಂತಾಗಲಿ. ಆ ಪರಮ ಪೂಜ್ಯ ಮಾತಾಜಿಯವರು ಕೊಟ್ಟಂತಹ ತತ್ವಗಳನ್ನು ಅಳವಡಿಸಿಕೊಂಡು ಜೀವನ ಸಾರ್ಥಕಪಡಿಸಿಕೊಳ್ತಕ್ಕಂತಹ ಒಂದು ವಾಹಿನಿಯಾಗಿ ಇದು 100 ವರ್ಷಗಳವರೆಗೆ ಎಲ್ಲರಿಗೂ ಕೂಡ ಮಾರ್ಗದರ್ಶನವಾಗಲಿ ಅನ್ನುವಂಥ ಒಂದು ಅಸಂಖ್ಯಾತ ಭಕ್ತರ ಒಂದು ಅಪೇಕ್ಷೆಯಂತೆ ಸಂಕಲ್ಪದಂತೆ ಈ ಒಂದು DVD-ಗಳನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಬಸವ ಪೀಠವು ಎದ್ದು ವಸೆದು ನಾಣ್ಯವು ಹುಟ್ಟಿ, ಬಸವನ ಮುದ್ರೆ ಮೆರೆದಾವು ಧರೆಯವಗೆ ವಶವಾಗದಿಹುದೇ ಸರ್ವಜ್ಞ ಅಂತ 16ನೇ ಶತಮಾನದಲ್ಲಿ ಶರಣಕವಿ ಸರ್ವಜ್ಞ ಅವರು ಹೇಳ್ತಾ ಇದ್ದಾರೆ, ಕ್ರಾಂತಿಕವಿ ಸರ್ವಜ್ಞ ಅವರು. ನಾವಿವತ್ತು ಪರಮ ಪೂಜ್ಯ ಮಾತಾಜಿಯವರು ಕೂಡಲ ಸಂಗಮದಲ್ಲಿ ಬಸವ ಧರ್ಮ ಪೀಠ ಸ್ಥಾಪನೆ ಆಗಿರ್ತಕ್ಕಂಥದ್ದು, ಈಗ ಶರಣ ಮೇಳ ನಡೀತಾ ಇರುವಂಥದ್ದು, ಇದೆಲ್ಲವೂ ಆ ಶರಣರ ಸಂಕಲ್ಪ ಅಂತ ಅನ್ನೋದು ಈ ವಚನ ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ. 12ನೇ ಶತಮಾನದಲ್ಲಿ ವೀರ ಗಣಾಚಾರಿ ವಚನ ಸಾಹಿತ್ಯದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ವಚನ ಸಾಹಿತ್ಯದ ರಕ್ಷಣೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ವೀರ ಗಣಾಚಾರಿಯಾಗಿದ್ದಂತಹ ಮಡಿವಾಳ ಮಾಚಿದೇವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, 800 ವರ್ಷಗಳ ನಂತರ ದಕ್ಷಿಣದ ಕೃಷ್ಣೆಗೆ ಕರೆವರಯ್ಯ ಜನ ನೆರೆವರಯ್ಯ ಅಂತ ಹೇಳ್ತಾರೆ. ಅಂದರೆ 800 ವರ್ಷಗಳ ನಂತರ ಮತ್ತೆ ಬಸವ ಭಕ್ತರೆಲ್ಲರೂ ಒಂದು ಕಡೆ ಸೇರ್ತಾರೆ, ಅವರೆಲ್ಲರೂ ಶರಣ ಮೇಳದಲ್ಲಿ ಭಾಗಿಗಳಾಗ್ತಾರೆ, ಇಂಥ ಒಂದು ಕಾರ್ಯಕ್ರಮ ನಡೀತದೆ ಅನ್ನುವಂಥದ್ದನ್ನು 12ನೇ ಶತಮಾನದಲ್ಲಿಯೇ ಭವಿಷ್ಯವನ್ನು ನುಡಿದಿದ್ದಾರೆ ವೀರಗಣಾಚಾರಿ ಮಡಿವಾಳ ಮಾಚಿದೇವರು. ಹಾಗೆಯೇ ನಾರಿಯೊಬ್ಬಳು ಬಂದು ಭಾರಿ ಅಬ್ಬರ ಹೊತ್ತು ಆರೂಢ ಭಿಕ್ಷೆ ಬೇಡಾಳು ಸುವಿ ಅನ್ನುವಂಥ ವಚನದಲ್ಲಿ ಕಾಲಜ್ಞಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ನೇರವಾಗಿ ಪರಮ ಪೂಜ್ಯ ಮಾತಾಜಿಯವರಿಗೆ ಅದು ಅನ್ವಯಿಸ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಯಾಕೆಂದರೆ ಅನೇಕ ಜನ ಪುರುಷರು ಸ್ವಾಮಿಗಳು ಮತ್ತು ಜಗದ್ಗುರುಗಳು ಮಾಡದೇ ಇರತಕ್ಕಂಥ ಒಂದು ಮಹಾನ್ ಕಾರ್ಯವನ್ನು ಪರಮ ಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿಯವರು ಮಾಡ್ತಾ ಇದ್ದಾರೆ, ನಿಮ್ಮೆಲ್ಲರ ಕಣ್ಮುಂದೆ ಇದೆ. ಒಂದು ವೇಳೆ ಪರಮ ಪೂಜ್ಯ ಮಾತಾಜಿಯವರು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಬರದೇ ಇದ್ದರೆ ಬಸವ ಧರ್ಮ ಪೀಠ ಇರ್ತಿರಲಿಲ್ಲ. ಸರ್ವಜ್ಞ ಕವಿ ಹೇಳುವಂತೆ ಬಸವ ಪೀಠವು ಎದ್ದು ವಸೆದು ನಾಣ್ಯವ ಹುಟ್ಟಿ, ಅಂದರೆ ಬಸವ ನಾಣ್ಯ ಇವತ್ತು ಭಾರತ ಸರ್ಕಾರ ಕೂಡ 5 ರೂಪಾಯಿದ ಕಾಯಿನ್ಗಳ ಮೇಲೆ ಬಸವಣ್ಣನವರ ಒಂದು ಚಿತ್ರ ಪ್ರಕಟ ಮಾಡಿದೆ. ಮೊಟ್ಟ ಮೊದಲು ಅದು ಆ ಸಂಕಲ್ಪವನ್ನು ಮಾಡಿ ಶರಣ ಮೇಳದಲ್ಲಿ ಆ ಕೇಂದ್ರ ಸರ್ಕಾರದ ಸಚಿವರಿಗೆ ಒತ್ತಾಯಪಡಿಸಿ ಒಂದು ಮನವಿ ಪತ್ರವನ್ನು ಕೊಟ್ಟು ಅದಕ್ಕಾಗಿ ದುಡಿದಿರ್ತಕ್ಕಂಥದ್ದು, ಶ್ರಮಿಸಿರ್ತಕ್ಕಂಥದ್ದು ಬಸವ ಧರ್ಮ ಪೀಠ. ಪ್ರತಿಯೊಂದು ಕಾರ್ಯಗಳು ಕೂಡ ಪೂಜ್ಯ ಮಾತಾಜಿಯವರ ಸಂಕಲ್ಪದಂತೆ ನಡೀತಾ ಇದ್ದಾವೆ ಅಂತ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಬಸವ ಪೀಠವು ಎದ್ದು ವಸೆದು ನಾಣ್ಯವ ಹುಟ್ಟಿ, ಅಂದರೆ ನಾಣ್ಯ
ಬರ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸರ್ವಜ್ಞ ಕವಿಯವರು. ಆನಂತರ ಬಸವನ ಮುದ್ರೆ ಮೆರೆದಾವು ಧರೆಯವಗೆ ವಶವಾಗದಿರುವುದೇ ಸರ್ವಜ್ಞ. ಬಸವಣ್ಣವ್ರ ಫೋಟೋಗಳು, ಬಸವಣ್ಣವರ ಒಂದು ಓಂ ಶ್ರೀ ಗುರು ಬಸವ ಅನ್ನುವಂತಹ ಮಂತ್ರಯುಕ್ತವಾದಂತಹ ಶಟಸ್ಥಲ ಧ್ವಜಗಳು ಇವತ್ತು ಮನೆ ಮೇಲೆ ರಾರಾಜಿಸಬೇಕಾದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಯಾರು ಅಂದರೆ ಈ ಒಂದು ಬಸವ ಧರ್ಮ ಪೀಠ, ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮ ಪೂಜ್ಯ ಮಾತಾಜಿಯವರು. ಲಿಂಗಾಯತ ಧರ್ಮಕ್ಕೆ ಇದು ಒಂದು ಸ್ವತಂತ್ರ ಧರ್ಮ. ಆದರೆ ಇದೊಂದು ಸ್ವತಂತ್ರ ಧರ್ಮ ಅಂತ ಹೇಳ್ತಕ್ಕಂಥ ಧೈರ್ಯ ಯಾರಿಗೂ ಕೂಡ ಇರಲಿಲ್ಲ. ಬಸವ ಜಯಂತಿಯನ್ನು ಮಾಡುವಾಗ, ಗುರು ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡುವಾಗ ಹಳ್ಳಿಗಳಲ್ಲಿ ಇವತ್ತು ಅನೇಕ ಕಡೆಗಳಲ್ಲಿದೆ, ಆದರೆ ಬಹಳ ಕಡಿಮೆ ಆಗಿದೆ. ಈಗ 40 ವರ್ಷಗಳ ಹಿಂದೆ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮ ಪೂಜ್ಯ ಮಾತಾಜಿಯವರು ಪ್ರವಚನ ಮಾಡೋದಕ್ಕಿಂತ ಮುಂಚೆ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಕೂಡ ಬಸವ ಜಯಂತಿ ಅಂದ ತಕ್ಷಣ ಎತ್ತುಗಳಿಗೆ ಸ್ನಾನ ಮಾಡಿಸಿ ಅವುಗಳಿಗೆ ಬಣ್ಣ, ಕೊಂಬಿಗೆ ಮತ್ತು ಮೈಗೆಲ್ಲ ಬಣ್ಣ ಪೇಂಟ್ ಮಾಡಿ ಅವುಗಳ ಮೆರವಣಿಗೆ ಮಾಡಿ ಹೋಳಿಗೆ ಮಾಡಿ ಒಬ್ಬಟ್ಟು ಮಾಡಿ ಆ ಎತ್ತುಗಳಿಗೂ ಒಬ್ಬಟ್ಟು ತಿನ್ನಿಸಿ ತಾವು ತಿಂತಕ್ಕಂಥದ್ದು ಈ ಒಂದು ಬಸವ ಜಯಂತಿ. ಅಷ್ಟು ಎತ್ತುಗಳ ಮೆರವಣಿಗೆ ಮಾಡಿಬಿಟ್ರೆ ಬಸವ ಜಯಂತಿ ಆಚರಣೆ ಮುಗೀತು. ಯಾರು ಕೂಡ ಗುರು ಬಸವಣ್ಣವರ ಭಾವಚಿತ್ರಗಳನ್ನು ಅಥವಾ ಮೂರ್ತಿಗಳನ್ನು ಇಟ್ಟು ಮೆರವಣಿಗೆ ಮಾಡ್ತಕ್ಕಂಥದ್ದಾಗಲಿ, ಗುರು ಬಸವಣ್ಣವ್ರ ಬಗ್ಗೆ ವಿಚಾರ ಸಂಕಿರಣಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಪ್ರವಚನ ಮಾಡ್ತಕ್ಕಂಥದ್ದಾಗಲಿ, ದೀಕ್ಷೆ ಕೊಡ್ತಕ್ಕಂಥದ್ದಾಗಲಿ ಯಾವುದೂ ಕೂಡ ಇರಲಿಲ್ಲ. ಆದರೆ ಅತ್ಯಂತ ಯಶಸ್ವಿಯಾಗಿ ನಾವು ಗುರು ಬಸವಣ್ಣವರ ತತ್ವವನ್ನು ಪ್ರಚಾರ ಮಾಡಬೇಕು. ಬಸವಣ್ಣವರು ಅಂದರೆ ನಂದಿ, 4 ಕಾಲು 2 ಕೊಂಬು ಒಂದು ಬಾಲ ಇರತಕ್ಕಂಥ ನಂದಿ ಅಲ್ಲ. ಬಸವಣ್ಣನವರು ಅಂದರೆ ಲಿಂಗಾಯತ ಧರ್ಮದ ಸಂಸ್ಥಾಪಕರು, ಈ ಬಸವ ಧರ್ಮದ ಸಂಸ್ಥಾಪಕರು ಅಂತಕ್ಕಂಥ ಮಾತನ್ನು, ಪ್ರವಾದಿಗಳು ಅನ್ನುವಂಥ ಮಾತನ್ನು, ಈ ವಿಚಾರವನ್ನು ಸಮಾಜಕ್ಕೆ ತಿಳಿಸಿಕೊಟ್ಟವರು ಈ ಪೂಜ್ಯದ್ವಯರು, ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮ ಪೂಜ್ಯ ಮಾತಾಜಿಯವರು. ಬಸವನ ಮುದ್ರೆ ಮೆರೆದಾವು ಅಂದಾಗ ಇವತ್ತು ನಾವು ಪ್ರತಿ ಮನೆಗಳಲ್ಲೂ ಬಸವ ಜಯಂತಿ ಆಗಿರ್ಬೋದು, ಬಸವ ಪಂಚಮಿ ಆಗಿರ್ಬೋದು, ಆ ಕಾರ್ಯಕ್ರಮಗಳಲ್ಲಿ ಮತ್ತು ಅನೇಕ ಜನ ನಮ್ಮ ರಾಷ್ಟ್ರೀಯ ಬಸವಣ್ಣದ ಶರಣರು ಪ್ರತಿಯೊಬ್ಬರು ಪ್ರವಚನಗಳನ್ನು ಕೇಳಿ ಯಾರು ಪ್ರಭಾವಿತರಾಗಿದ್ದಾರೆ ಅವರೆಲ್ಲರ ಮನೆಗಳ ಮೇಲೆ ನಾವು ಷಟ್ಕೋನ ಬಸವ ಮಂತ್ರ ಹೊಂದಿರತಕ್ಕಂಥ ಒಂದು ಧ್ವಜವನ್ನು ನಾವು ಹಾಕಿದ್ದು ನಾವು ನೋಡ್ತಾ ಇದ್ದೇವೆ. ಅಂದರೆ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ, ಧರ್ಮಗುರು ಬಸವಣ್ಣನವರೇ ಇದರ ಸಂಸ್ಥಾಪಕರು ಮತ್ತು ಪ್ರತಿಯೊಂದು ಧರ್ಮ ಹೇಗೆ ಒಂದು ಕ್ಷೇತ್ರವನ್ನು ಹೊಂದಿರ್ತದೋ ಆ ರೀತಿಯಲ್ಲಿ ಲಿಂಗಾಯತ ಧರ್ಮ ಕ್ಷೇತ್ರ ಕೂಡಲ ಸಂಗಮ ಮತ್ತು ಶರಣಭೂಮಿ ಬಸವ ಕಲ್ಯಾಣ ಅನ್ನೋದನ್ನು ಪರಮ ಪೂಜ್ಯ ಮಾತಾಜಿಯವರು ಗುರುತಿಸಿದರು. ಪರಮ ಪೂಜ್ಯ ಮಾತಾಜಿಯವರು 2002ರಲ್ಲಿ ಅಲ್ಲಿ 3 ಎಕರೆ ಜಮೀನು ಮೊದಲು ಖರೀದಿಸಿದರು. ಆ ನಂತರದಲ್ಲಿ ಈಗ 20 ಎಕರೆ ಇದೆ. ಆ ಒಂದು ಕ್ಯಾಂಪಸ್ ಬಸವ ಧರ್ಮ ಪೀಠ ಅಲ್ಲಿ ಸ್ಥಾಪನೆ ಮಾಡದೇ ಇದ್ದರೆ, ಅಲ್ಲಮ ಪ್ರಭುದೇವರ ಶೂನ್ಯ ಪೀಠವನ್ನು ಬಸವ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡದೇ ಇದ್ದರೆ, ಮುಂಚೆ ನಾವು ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಗುರು ಬಸವಣ್ಣನವರು ನಡೆದಾಡಿರ್ತಕ್ಕಂತಹ ಒಂದು ಪವಿತ್ರ ಭೂಮಿಯಲ್ಲಿ ಅನೇಕ ಐತಿಹಾಸಿಕವಾದಂತಹ ಗವಿಗಳು ಹಾಳು ಬಿದ್ದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಪೂಜ್ಯ ಮಾತಾಜಿಯವರು ಬಸವ ಕಲ್ಯಾಣಕ್ಕೆ ಪ್ರವೇಶ ಮಾಡಿದ ನಂತರ, ಅಲ್ಲಿ ಬಸವ ಮಹಾಮನೆಯನ್ನು ಸ್ಥಾಪನೆ ಮಾಡಿದ ನಂತರ, ಅಲ್ಲಮ ಪ್ರಭುದೇವರ ಶೂನ್ಯ ಪೀಠ ಸ್ಥಾಪನೆ ಮಾಡಿ ಆದ ನಂತರ ಕೆಲವೇ ದಿವಸಗಳಲ್ಲಿ ಕರ್ನಾಟಕ ಸರ್ಕಾರ ಕೂಡ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿತು. ಸರ್ಕಾರದ ವತಿಯಿಂದಲೂ ಕೂಡ ಈಗ ಅನೇಕ ಸಾರ್ವಜನಿಕ ಕಾರ್ಯಗಳನ್ನು, ರಸ್ತೆ ನಿರ್ಮಾಣ ಮಾಡ್ತಕ್ಕಂಥದ್ದು, ಗವಿಗಳ ಒಂದು ಪುನರುಜ್ಜೀವನ ಮಾಡ್ತಕ್ಕಂಥದ್ದು, ಎಲ್ಲ ಕಾರ್ಯಗಳನ್ನು ಕೂಡ ಇವತ್ತು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯವನ್ನು ಸರ್ಕಾರ ಕೂಡ ಮಾಡ್ತಾ ಇದೆ ಅನ್ನೋದು ನೋಡ್ತಾ ಇದ್ದೇವೆ. ಕೂಡಲ ಸಂಗಮದಲ್ಲಿ ಕೂಡ 1987ರಲ್ಲಿ ಮೊಟ್ಟ ಮೊದಲು ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು, ಪೂಜ್ಯ ಮಾತಾಜಿಯವರು ಬಸವ ಧರ್ಮ ಪೀಠ ಸ್ಥಾಪನೆ ಮಾಡಿದ ನಂತರ 16 ವರ್ಷಗಳ ನಂತರ ಕರ್ನಾಟಕ ಸರ್ಕಾರ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿದೆ. ಬಸವ ಕಲ್ಯಾಣ ಮತ್ತು ಕೂಡಲ ಸಂಗಮಗಳು ಇವತ್ತಿನ ದಿವಸ ಏನಾದರೂ ಬೆಳಕಿ ಬಂದಿದ್ರೆ, ಅವು ದೇಶ ವಿದೇಶಗಳಿಗೆ ಪ್ರಚಾರ ಆಗಿದ್ರೆ ಅಥವಾ ವಿವಿಧ ರಾಜ್ಯಗಳಲ್ಲಿ ಪ್ರಚಾರ ಆಗಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಪೂಜ್ಯ ಮಾತಾಜಿಯವರು ಮತ್ತು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಅಂತ ಅನ್ನೋದರಲ್ಲಿ 2 ಮಾತಿಲ್ಲ. ಶರಣ ಮೇಳ ಮತ್ತು ಬಸವ ಕಲ್ಯಾಣದ ನಡೀತಕ್ಕಂಥ ಕಲ್ಯಾಣ ಪರ್ವಗಳಿಂದ ಇಡೀ ಭಾರತದಷ್ಟೇ ಅಲ್ಲ ವಿದೇಶಗಳಿಗೂ ಕೂಡ ಕೂಡಲ ಸಂಗಮ ಮತ್ತು ಬಸವ ಕಲ್ಯಾಣ ಕ್ಷೇತ್ರದ ಮಹತ್ವ ಏನು ಅನ್ನೋದನ್ನ ಪರಮ ಪೂಜ್ಯ ಮಾತಾಜಿಯವರು ತಿಳಿಸಿಕೊಟ್ಟಿದ್ದಾರೆ ನೋಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು, ಲಿಂಗೈಕ್ಯ ಮಹಾಜಗದ್ಗುರು ಪ್ರವಚನ ಪಿತಾಮಹರಂತಹ ಲಿಂಗಾನಂದ ಮಹಾಸ್ವಾಮೀಜಿಯವರು ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರವಾಗಿರ್ತಕ್ಕಂತಹ ರಾಜಧಾನಿ ಎನಿಸಿರುವಂತಹ ಧಾರವಾಡದಲ್ಲಿ ಜಗನ್ಮಾತಾ ಅಕ್ಕ ಮಹಾದೇವಿ ಅನುಭವ ಪೀಠವನ್ನು ಸ್ಥಾಪನೆ ಮಾಡಿದರು. ಅದು ಆದಿಶರಣರ ಸಂಕಲ್ಪನೆ. ಮಹಿಳೆಯರಿಗೂ ಕೂಡ ಒಂದು ಗುರುಪೀಠ ಬೇಕು. 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಈ ಲಿಂಗಾಯತ ಧರ್ಮದಲ್ಲಿ ಯಾವುದೇ ಒಂದು
ಸ್ತ್ರೀ ಪುರುಷ ಅನ್ನುವಂಥ ಲಿಂಗ ಭೇದ ಆಗಲಿ, ಮೇಲು ಕೀಳು ಅನ್ನುವಂಥ ಜಾತಿ ಭೇದ ಆಗಲಿ, ಶ್ರೀಮಂತ ಅನ್ನುವಂಥ ವರ್ಗ ಭೇದವಾಗಲಿ ಇಲ್ಲ. ಜಾತಿ, ವರ್ಗ, ವರ್ಣ, ಲಿಂಗ ಭೇದ ಇಲ್ಲದೆ ಎಲ್ಲರೂ ಕೂಡ ಈ ಧರ್ಮದಲ್ಲಿ ಸಮಾನರನ್ನುವಂತಹ ತತ್ವವನ್ನ 12ನೇ ಶತಮಾನದಲ್ಲಿ ಗುರು ಬಸವಣ್ಣವರು ಆ ತತ್ವವನ್ನ ಪೂರ್ಣಗೊಳಿಸುವುದಕ್ಕಾಗಿ 12ನೇ ಶತಮಾನದಲ್ಲಿಯೇ ಮಹಿಳಾ ಗುರುಪೀಠ ಆಗ್ತಿತ್ತೇನೋ, ಕಲ್ಯಾಣ ಕ್ರಾಂತಿ ಇನ್ನು ನಡೀದೇ ಇದ್ದಿದ್ರೆ, ಇನ್ನೂ ಸ್ವಲ್ಪ ದಿವಸ ಅನುಭವ ಮಂಟಪ ಇದ್ದಿದ್ರೆ ಅವತ್ತೇ ಗುರು ಬಸವಣ್ಣವರು ಮಾಡೋರು. ಆ ಕಾರ್ಯವನ್ನ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತೆ 800 ವರ್ಷಗಳ ನಂತರ ಗುರು ಬಸವಣ್ಣವರ ಸಂಕಲ್ಪದಂತೆ ಜಗನ್ಮಾತಾ ಅಕ್ಕ ಮಹಾದೇವಿ ಅನುಭವ ಪೀಠವನ್ನು ಸ್ಥಾಪನೆ ಮಾಡಿದರು. ಅದಕ್ಕೆ ಮೊಟ್ಟ ಮೊದಲ ಪೀಠಾಧ್ಯಕ್ಷರನ್ನಾಗಿ ಅತ್ಯಂತ ಸೂಕ್ತವಾದಂತಹ ಮತ್ತು ಭಕ್ತಿ, ವಿರಕ್ತಿ, ಜ್ಞಾನಗಳ ಸಂಗಮವೇ ಆಗಿರ್ತಕ್ಕಂತಹ ವೈರಾಗ್ಯನಿದೆ ಅಕ್ಕ ಮಹಾದೇವರ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂತಹ ಪರಮ ಪೂಜ ಮಾತಾಜಿಯವರನ್ನ ಆ ಅಕ್ಕ ಮಹಾದೇವಿ ಅನುಭವ ಪೀಠಕ್ಕೆ ಪ್ರಪ್ರಥಮ ಪೀಠಾಧ್ಯಕ್ಷರನ್ನಾಗಿ ಮಾಡಿದರು. ಪರಮ ಪೂಜ ಮಾತಾಜಿಯವರು ಜಗದ್ಗುರು ಮಾತೆ ಮಹಾದೇವಿಯವರಾಗಿ ಕೂಡಲ ಸಂಗಮ ಕ್ಷೇತ್ರವನ್ನು ಗುರುತಿಸಿ ಅಲ್ಲಿ ಮಹಾಜಗದ್ಗುರು ಪೀಠವನ್ನು ಸ್ಥಾಪನೆ ಮಾಡಿ ಶರಣಮೇಳವನ್ನು ಪ್ರಾರಂಭ ಮಾಡಿ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮಹಾಜಗದ್ಗುರುಗಳಾಗಿ, ಪೂಜ್ಯ ಮಾತಾಜಿಯವರು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಲಿಂಗಾಯತ ಸಮಾಜದ ಅಮೂಲ್ಯ ರತ್ನಗಳು. ಅಂತಹ ಮಹಾಜಗದ್ಗುರುಗಳನ್ನು ಪಡೆದಿರ್ತಕ್ಕಂಥದ್ದೇ ನಮ್ಮ ಪುಣ್ಯ. ಪರಮ ಪೂಜ್ಯ ಮಾತಾಜಿಯವರು ಇಂಗ್ಲೆಂಡ್ ಮತ್ತು ಅಮೆರಿಕಗಳಲ್ಲೂ ಕೂಡ 2 ಸಾರಿ 3 ಸಾರಿ ಪ್ರವಾಸವನ್ನು ಮಾಡಿ ಅಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಮಹಾವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳನ್ನ, ಅಲ್ಲಿನ ಜನರನ್ನ ಸಂಬೋಧಿಸಿ ಇಂಗ್ಲಿಷ್ನಲ್ಲಿ ಮಾತನಾಡಿ ಅವರು ಬಸವ ತತ್ವವನ್ನು ಪ್ರಚಾರ ಮಾಡಿದ್ದಾರೆ. ಮತ್ತು ಇಂಗ್ಲಿಷ್ನಲ್ಲಿ ಲೇಖನಗಳನ್ನು, ಪುಸ್ತಕಗಳನ್ನು ಬರೆಯೋದ್ರ ಮೂಲಕ ವಿದೇಶಗಳಿಗೂ ಕೂಡ ಬಸವಣ್ಣನವರ ತತ್ವವನ್ನು ಪ್ರಚಾರ ಮಾಡತಕ್ಕಂತಹ ಕಾರ್ಯವನ್ನು, ಮಹಾನ್ ಕಾರ್ಯವನ್ನು ಪರಮ ಪೂಜ್ಯ ಮಾತಾಜಿಯವರು ಮಾಡಿದ್ದಾರೆ. ಇನ್ನೊಂದು ಧಾರ್ಮಿಕವಾಗಿ ಪರಮ ಪೂಜ್ಯ ಮಾತಾಜಿಯವರು ಮಾಡಿರ್ತಕ್ಕಂಥ ಒಂದು ಶ್ರೇಷ್ಠ ಕಾರ್ಯಗಳಂದ್ರೆ, ಒಂದು ಧರ್ಮ ಪ್ರಚಾರ ಆಗಬೇಕಾದ್ರೆ ಅದಕ್ಕೆ ಒಂದೊಂದು ಟವರ್ಸ್ಗಳು, ಈ ಮೊಬೈಲ್ ಕಂಪನಿಯವರೆಲ್ಲ ಟವರ್ಸ್ ಕಡೆ ಸ್ಥಾಪನೆ ಮಾಡ್ತಾರೆ. ಆ ರೀತಿಯಲ್ಲಿ ಬಸವ ಧರ್ಮದ ಮುಖ್ಯ ಟವರ್ ಬಸವ ಧರ್ಮದ ಮಹಾಜಗದ್ಗುರು ಪೀಠ ಕೂಡ ಸಂಗಮದಲ್ಲಿ ಸ್ಥಾಪನೆ ಮಾಡಿದ್ರು. ಆ ನಂತರದಲ್ಲಿ ಅಕ್ಕ ಮಹಾದೇವಿ ಅನುಭವ ಪೀಠ ಅಂತೂ ಒಂದು ಟವರ್ ಇದೆ, 1970 ಸ್ಥಾಪನೆ ಆಗಿದೆ. ಮಹಾಜಗದ್ಗುರು ಪೀಠ ಕೂಡ ಸಂಗಮದಲ್ಲಿ ದೊಡ್ಡ ಪೀಠ ಸ್ಥಾಪನೆ ಮಾಡಿದ್ರು. ಆ ನಂತರ ಅದರ ಶಾಖೆಯಾಗಿ ಬಸವ ಕಲ್ಯಾಣದಲ್ಲಿ ಅಲ್ಲಮ ಪ್ರಭುದೇವರ ಶೂನ್ಯ ಪೀಠ, ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಹಾತಕಣಗಲೆ ಹತ್ತಿರ ಅಳತೆ ಗ್ರಾಮದ ಒಂದು ಬೆಟ್ಟದ ಪ್ರದೇಶ ಮೇಲೆ ಅದು ಅಲ್ಲಮ ಪ್ರಭುದೇವರ ಒಂದು ಮತ್ತು ಸಿದ್ದರಾಮೇಶ್ವರರ ಒಂದು ತಪಸ್ ಮಾಡಿರ್ತಕ್ಕಂಥ ಸ್ಥಳ ಅಲ್ಲಮಗಿರಿ. ಅಲ್ಲಿ ಅಲ್ಲಮ ಪ್ರಭುದೇವರ ಯೋಗ ಪೀಠ ಮತ್ತು ದೆಹಲಿಯಲ್ಲಿ ನವದೆಹಲಿಯ ಮಹಾವೀರ್ ಎನ್ಕ್ಲೇವ್ದಲ್ಲಿ ಬಸವ ಮಂಟಪ ಸ್ಥಾಪನೆ ಮಾಡೋದ್ರ ಮೂಲಕ, ಹೈದರಾಬಾದ್ನಲ್ಲಿ ಊಟಿಯಲ್ಲಿ ಬಸವ ಮಂಟಪಗಳ ಸ್ಥಾಪನೆ ಮಾಡೋದ್ರ ಮೂಲಕ, ಇವತ್ತು ಬಸವ ಗಂಗೋತ್ರಿಯಲ್ಲಿ ಚನ್ನಬಸವೇಶ್ವರ ಜ್ಞಾನಪೀಠ ಆಗಿರ್ಬೋದು, ಬಸವ ಧರ್ಮ ಪೀಠದ ಜೊತೆಯಲ್ಲಿ ಇನ್ನೂ 4 ಪೀಠಗಳು ಅದಕ್ಕೆ ಸಹಾಯಕವಾಗಿ, ಪೂರಕವಾಗಿ ಬಸವ ಧರ್ಮ ಪ್ರಚಾರದ ಕೇಂದ್ರಗಳಾಗಿ ಕಾರ್ಯ ಮಾಡ್ತಾ ಇದ್ದಾವೆ. ಈ ಎಲ್ಲ ಪೀಠಗಳಿಗೆ ಸಚೇತಕ ಶಕ್ತಿಯಾಗಿ ಇವೆಲ್ಲ 5 ಪೀಠಗಳಿಗೆ ಸಂಸ್ಥಾಪಕರಾದಂತಹ ಪರಮ ಪೂಜ್ಯ ಮಾತಾಜಿಯವರು ಸಾಮಾನ್ಯ ವ್ಯಕ್ತಿತ್ವ ಅಲ್ಲ, ಅವರು ಮಹಾನ್ ಕ್ರಾಂತಿಕಾರಿಗಳು, ಧರ್ಮ ಕ್ರಾಂತಿಯ ಧೀರಯೋಗಿಣಿ. ಗುರು ಬಸವಣ್ಣನವರು ಮತ್ತು ಅಕ್ಕ ಮಹಾದೇವಿಯವರ ಮತ್ತು ಆದಿಶರಣರೆಲ್ಲರ ಶಕ್ತಿಯನ್ನ ಅವರು ತಮ್ಮಲ್ಲಿ ಮೇಳೈಸಿಕೊಂಡು ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ ಬಸವ ತತ್ವ ಪ್ರಚಾರ ಮಾಡೋದರ ಮೂಲಕ, ಸಮಾಜ ಸಂಘಟನೆಯನ್ನು ಮಾಡೋದರ ಮೂಲಕ ಇವತ್ತು ಪರಮ ಪೂಜ್ಯ ಮಾತಾಜಿಯವರು ಖ್ಯಾತಿಯನ್ನು ಹೊತ್ತಿದ್ದಾರೆ. ಪರಮ ಪೂಜ್ಯ